Ma'am, first of all, I would like to thank you, Ashok sir, because ಅವರು ಯಾವ ತರ ಇಂಟರ್ವ್ಯೂ ಫೇಸ್ ಮಾಡ್ಬೇಕು ನನ್ ಬೇರೆ 2 years ಈ ತರ ಎಲ್ಲ ಗ್ಯಾಪ್ ಆಯ್ತಲ್ಲ ಅದೆಲ್ಲ ಕನ್ಸಿಡರ್ ಮಾಡೋದು ಏನು ಇಂಡಸ್ಟ್ರಿ ಏನ್ ಕೇಳ್ತಾ ಇದೆ ಅದ್ರ ಬಗ್ಗೆ ಫೋಕಸ್ ಮಾಡಿ ಇಂಟರ್ವ್ಯೂಸ್ ಎಲ್ಲ ಮತ್ತೆ ಕ್ರ್ಯಾಕಿಂಗ್ ವಿಡಿಯೋಸ್ ಎಲ್ಲ ಕೊಡ್ತಾರೆ ಮ್ಯಾಮ್. ಅದ್ರಲ್ಲೆಲ್ಲ ತುಂಬಾ ಚೆನ್ನಾಗಿ ಎಕ್ಸ್ಪರ್ಟ್ಸ್ ನೆಲ್ಲ ಕರ್ಸಿ ನಾವ್ದು ಇಂಟರ್ವ್ಯೂ ಫಿಯರ್ ಎಲ್ಲ ಹೋಗುತ್ತೆ ಅದೆಲ್ಲ ನೋಡಿದ್ರೆ. ಹಾಯ್ ಹಾಯ್ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದೆ ಮ್ಯಾಮ್, ನೀವು? ಚೆನ್ನಾಗಿದ್ದೇನೆ ಹನುಮಂತಮ್ಮ. ಸೊ ನಾನು ಅರುಣ ಫ್ರಮ್ ಕ್ವಾಲಿಟಿ ಡಿಪಾರ್ಟ್ಮೆಂಟ್. ಸೊ ನಿಮ್ ಕಡೆಯಿಂದ ಫೀಡ್ಬ್ಯಾಕ್ ಬೇಕಿದೆ. ಸೊ ಕಂಗ್ರಾಚುಲೇಷನ್ಸ್ ಫಾರ್ ಯೋರ್ ಪ್ಲೇಸ್ಮೆಂಟ್. ಥ್ಯಾಂಕ್ ಯು ಮ್ಯಾಮ್. ನಿಮ್ ಇಂಟ್ರೊಡಕ್ಷನ್ ಹೇಳಿ, ನೀವು ಎಲ್ಲಿಂದ ಬಂದಿದ್ದೀರಾ, ಮತ್ತೆ ನಿಮ್ಮ ಸ್ಟಡೀಸು ಇಯರ್ ಪಾಸ್ಟ್ ಔಟ್ ನೀವು, ಮತ್ತೆ ನಿಮ್ ಹೋಮ್ ಟೌನ್. I am Hanu from Davanagere. I have completed my graduation in civil engineering at PDIT College Hosapete in the year of 2018, ma'am. Afterwards, I am simply preparing for the government exams for three years. ನಾನು ಎಕ್ಸಾಮ್ಸ್ ಬರೀತಾ ನಂಗೆ ಎಕ್ಸಾಮ್ಸ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ ಮ್ಯಾಮ್. ಅದಕ್ಕೆ ನನ್ನ ಫ್ರೆಂಡ್ಸ್, ಒನ್ ಆಫ್ ಮೈ ಫ್ರೆಂಡ್ಸ್ ಸಜೆಸ್ಟೆಡ್ ಮೀ ಅಂಡ್ ಆಲ್ಸೋ ಐ searching in a Googles, I came to know about CMTI. This is the basic platform of the who are looking for the jobs. That's why I'm joining this institute now. ಓಕೆ ಫೈನ್. ಸೊ ನೀವು 2016 ಅಲ್ಲಿ 2018 ಅಲ್ಲಿ ಪಾಸ್ ಔಟ್ ಆದ್ರಲ್ವಾ? Yes, ma'am. So CMTI, whether CMTI said anything about that? So freshers go actually ಎಲ್ಲೇ ಹೋದ್ರೂ ಫ್ರೆಶರ್ಸ್ ಇರ್ತಾರೆ, ಬಟ್ 2018 ಪಾಸ್ ಔಟ್ ಆಗಿ 2020 ಇಯರ್ ಬ್ಯಾಕ್ ಇತ್ತಲ್ವಾ? ಸೊ ಆ ಡಿಫ್ರೆನ್ಸ್ ನಿಮ್ CMTI ಅಲ್ಲಿ ಗೊತ್ತಾಯ್ತಾ? ಎಸ್ ಮ್ಯಾಮ್. ಫಸ್ಟ್ ಯಾವ್ದೇ ಜಾಬಿಗೆ ಹೋದ್ರುನು ಎಕ್ಸ್ಪೀರಿಯನ್ಸ್ ಇದೆನಾ, ಎಕ್ಸ್ಪೀರಿಯನ್ಸ್ ಬೇಕು ಆ ತರ ಎಲ್ಲ ಕೇಳ್ತಾ ಇದ್ರು ಮ್ಯಾಮ್. ನನ್ಗೆ CMTI 3 months ಕೋರ್ಸ್ ಜಾಯಿನ್ ಆದ್ಮೇಲೆ ವಾಟ್ ಈಸ್ ದ ಇಂಡಸ್ಟ್ರಿ ಲುಕಿಂಗ್ ಫಾರ್ ದಟ್ ಪ್ರಾಕ್ಟಿಕಲ್ ನಾಲೆಜ್, ಐ ಲರ್ನ್ ಮೆನಿ ಥಿಂಗ್ಸ್ ಇನ್ CMTI ಮ್ಯಾಮ್. ಓಕೆ ಫೈನ್. ಸೊ ಏನು ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗಿಲ್ಲ ಫ್ರೆಶರ್ಸ್ಗೂ, ಲೈಕ್ 2018 ಪಾಸ್ ಔಟ್ ಅವ್ರಿಗೂ ಏನು ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗಿಲ್ಲ? ಯು ಆರ್ ಟೇಕಿಂಗ್ ದ ಟ್ರೈನಿಂಗ್ ಲೈಕ್ ಆಸ್ ಯೂಶುವಲ್ ಆಗಿ ತಗೊಂತಾ ಇದ್ರಿ? ಎಸ್ ಮ್ಯಾಮ್. ಓಕೆ. ಸೊ ನಮ್ HR ಸಪೋರ್ಟ್ಸ್ ಎಲ್ಲ ಹೇಗಿತ್ತು ಹನುಮಂತಮ್ಮ? ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಒಳ್ಳೊಳ್ಳೆ ಕಂಪ್ನೀಸ್ ನೆಲ್ಲ ರೆಫರ್ ಮಾಡ್ತಾರೆ. ನಾವು ಬೇಸಿಕಲಿ ಸಿವಿಲ್ ಇಂಜಿನಿಯರ್ಸ್ ಇಂಟೀರಿಯರ್ ಡಿಸೈನಿಂಗ್ ಹೇಗ್ ಹೋಗೋದು ಏನೋ ಗೊತ್ತೇ ಇರಲ್ಲ ನಮ್ಗೆ. ಬಟ್ ಇಲ್ಲಿ ಟ್ರೈನರ್ಸ್ ಎಲ್ಲ ನೋಡಿ ನಾವ್ ವರ್ಕ್ ಮಾಡ್ಬೋದು ಇಂಟೀರಿಯರ್ ಕೂಡ ಅನ್ನೋ ಒಂದು ಹೋಪ್ ಬರುತ್ತೆ. ಟ್ರೈನರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ, ನಮ್ ಕ್ವೆರೀಸ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ಎಲ್ಲ ಗೊತ್ತಾಗುತ್ತೆ ಮ್ಯಾಮ್. ತುಂಬಾ ಕಾನ್ಫಿಡೆಂಟ್ ಬರುತ್ತೆ, ನಾನ್ ಮಾಡ್ಬೋದು ಇಂಟೀರಿಯರ್ ಅಂತ ಕೂಡ ಎಲ್ಲದ. ಓಕೆ ಫೈನ್. ಸೊ ಇಲ್ಲಿದ್ದ ಸಿಲೆಬಸ್ ಎಲ್ಲ ನಿಮ್ಗೆ ಹೇಗಿತ್ತು? ಲೈಕ್ ವಾಟ್ ಯು ಲರ್ನ್ಡ್ ಸಮಥಿಂಗ್ ನ್ಯೂ? Syllabus wise, it is totally for practical knowledge ma'am. Reading of drawings, ಯಾವ ತರ drawings ಎಲ್ಲ read ಮಾಡೋದು, ಸೈಟ್ ಗೆಲ್ಲ ಹೋದಾಗ ಏನ್ ಚೆಕ್ ಮಾಡ್ಬೇಕು, ಯಾವ ತರ ನಾವು ಸೈಟ್ ಅಲ್ಲಿ ಅಬ್ಸರ್ವೇಷನ್ ಮಾಡ್ಬೇಕು, ಮತ್ತೆ ಇಂಟರ್ನ್ಯಾಷನಲ್ ಸೆಮಿನಾರ್ಸ್ ನೆಲ್ಲ ಕಂಡಕ್ಟ್ ಮಾಡ್ತಾರೆ. ನಮ್ದು ಫ್ಯೂಚರ್ ಯಾವ ತರ ನಮ್ ಕರಿಯರ್ ನ ಬಿಲ್ಡ್ ಮಾಡ್ಬೋದು, ಆತರ ಎಲ್ಲ ಒಂದು ಐಡಿಯಾಸ್ ಎಲ್ಲ ಬರುತ್ತೆ ಮ್ಯಾಮ್. ಟ್ರೈನರ್ಸ್ ಎಲ್ಲ ಸಪೋರ್ಟ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಮ್ಯಾಮ್. ಯಾವ್ದೇ ಕ್ವೆರೀಸ್ ಎಲ್ಲ ಕೇಳಿದ್ರು ನೀಟಾಗಿನೇ ರೆಸ್ಪಾನ್ಸ್ ಮಾಡಿ ನಮ್ದೆಲ್ಲಾ ಡೌಟ್ಸ್ ಕ್ಲಿಯರ್ ಮಾಡ್ತಾರೆ. ಓಕೆ ಫೈನ್. ಸೊ ನಮ್ ಅಶೋಕ್ ಸರ್ ಗೈಡೆನ್ಸ್ ಎಲ್ಲ ಹೇಗಿತ್ತು ಹನುಮಂತಮ್ಮ? ಸೊ ಒಂದು ಕೆರಿಯರ್ ಆಗಿರ್ಲಿ, ಲೈಕ್ ನಾಳೆ ಇಂಟರ್ವ್ಯೂ ಇದ್ರೆ ಇವಾಗ ಇಂಟರ್ವ್ಯೂ ಪ್ರಿಪರೇಷನ್ಸ್ ಎಲ್ಲ ಅದೆಲ್ಲ ಹೇಗಿತ್ತು? ಸೊ ಆ ಕೆರಿಯರ್ ಗೈಡೆನ್ಸ್ ನಮ್ ಅಶೋಕ್ ಸರ್ ಹೇಗ್ ಕೊಟ್ರು? ಮ್ಯಾಮ್, ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಅಶೋಕ್ ಸರ್, ಬಿಕಾಸ್ ಅವರು ಯಾವ ತರ ಇಂಟರ್ವ್ಯೂ ಫೇಸ್ ಮಾಡ್ಬೇಕು, ನನ್ ಬೇರೆ 2 years ಈ ತರ ಎಲ್ಲ ಗ್ಯಾಪ್ ಆಯ್ತಲ್ಲ ಅದೆಲ್ಲ ಕನ್ಸಿಡರ್ ಮಾಡೋದು, ಏನು ಇಂಡಸ್ಟ್ರಿ ಏನ್ ಕೇಳ್ತಾ ಇದೆ ಅದ್ರ ಬಗ್ಗೆ ಫೋಕಸ್ ಮಾಡಿ ಇಂಟರ್ವ್ಯೂಸ್ ಎಲ್ಲ ಮತ್ತೆ ಕ್ರ್ಯಾಕಿಂಗ್ ವಿಡಿಯೋಸ್ ಎಲ್ಲ ಕೊಡ್ತಾರೆ ಮ್ಯಾಮ್. ಅದ್ರಲ್ಲೆಲ್ಲ ತುಂಬಾ ಚೆನ್ನಾಗಿ ಎಕ್ಸ್ಪರ್ಟ್ಸ್ ನೆಲ್ಲ ಕರ್ಸಿ ನಾವ್ದು ಇಂಟರ್ವ್ಯೂ ಫಿಯರ್ ಎಲ್ಲ ಹೋಗುತ್ತೆ ಅದೆಲ್ಲ ನೋಡಿದ್ರೆ. ಚೆನ್ನಾಗಿತ್ತು ಮ್ಯಾಮ್. ಸರ್ ತುಂಬಾ ಮೋಟಿವೇಟ್ ಮಾಡಿದ್ರು ಮತ್ತೆ ಸಪೋರ್ಟ್ ಮಾಡ್ತಾರೆ ಮ್ಯಾಮ್ ಇಂಟರ್ವ್ಯೂಸ್ ಇಂದೆಲ್ಲ, ಕ್ರ್ಯಾಕಿಂಗ್ ಆಫ್ ಇಂಟರ್ವ್ಯೂಸ್ ಅಲ್ಲಿ. ಓಕೆ. ಸೊ ಈ ಟ್ರೈನಿಂಗ್ ಅಲ್ಲಿ ನೀವು ತಗೊಂಡಿರೋದು ಸರ್ಟಿಫೈಡ್ ಕೋರ್ಸ್ ಆನ್ ಅಡ್ವಾನ್ಸ್ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಅಲ್ವಾ? ಸೊ ಅದ್ರಲ್ಲಿ ಈ ಸೈಟ್ ವಿಸಿಟ್ಸ್, ಈ ಕಾನ್ಫರೆನ್ಸ್, ಎಕ್ಸಿಬಿಷನ್ಸ್ ಅದೆಲ್ಲ ಹೇಗಿತ್ತು? ಅದ್ರ ಬಗ್ಗೆ ಹೇಳ್ಬೋದಾ?
ಹಾ ಮ್ಯಾಮ್, ಫಸ್ಟ್ ಸೈಟ್ ವಿಸಿಟ್ಸ್ ಅಂದ್ರೆ ನಾರ್ಮಲ್ ರೆಸಿಡೆನ್ಶಿಯಲ್ ಬಿಲ್ಡಿಂಗ್ಸ್ ಆ ತರಕ್ಕಿಂತ ತುಂಬಾ ಹ್ಯೂಸ್ ಪ್ರಾಜೆಕ್ಟ್ ಗೆಲ್ಲ ನಾವು ಸೈಟ್ ವಿಸಿಟ್ ಮಾಡಿದೀವಿ ಮ್ಯಾಮ್. ಲೈಕ್ ಕಮಾಂಡ್ ಸೆಂಟರ್, ಹೈ ಪ್ರಿಸನ್ ಅಂಡ್ ಲೈಕ್ ಪ್ಲಾಂಟ್, RMC ಪ್ಲಾಂಟ್, AAC ಬ್ಲಾಕ್ ಪ್ಲಾಂಟ್, ದೆನ್ BGRT ಗ್ರೀನ್ ಬಿಲ್ಡಿಂಗ್ ವೈಸ್ ತುಂಬಾ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಇನ್ ಕನ್ಸ್ಟ್ರಕ್ಷನ್ ಗೆಲ್ಲ ವಿಸಿಟ್ ಮಾಡಿದ್ವಿ ಮ್ಯಾಮ್. ಆಸ್ ವೆಲ್ ಆಸ್ ಇಂಟೀರಿಯರ್ ಅಲ್ಲೂ ಕೂಡ ಡಿಸೈನ್ ಕೆಫೆ, ಹೋಮ್ ಲೈನ್, ಈ ತರ ಶೋರೂಮ್ಸ್, ಐಕ್ಯ, ಇದಕ್ಕೆಲ್ಲ ವಿಸಿಟ್ ಮಾಡಿ ಒಂದು ನಾಲೆಡ್ಜ್ ಬರುತ್ತೆ ಮ್ಯಾಮ್. ಆ ತರ ಎಲ್ಲ ಮಾಡೋದು, ಸೈಟಿಗೆ ಹೋದಾಗ ಏನ್ ನಾವು ಅಬ್ಸರ್ವ್ ಮಾಡ್ಬೇಕು ಅನ್ನೋದೆಲ್ಲ. ಓಕೆ, ಸೊ ವಾಟ್ ಅಬೌಟ್ ಕಾನ್ಫರೆನ್ಸ್ ಎಲ್ಲ? ನಾನು ಕ್ವಾಂಟಿಟಿ ಸರ್ವೆ ಏಮ್ಸ್ ಕಂಡಕ್ಟ್ ಮಾಡಿದ್ದಲ್ಲ ಮ್ಯಾಮ್, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್, ಅದು ಅಟೆಂಡ್ ಮಾಡಿದ್ದೆ. ಕ್ವಾಂಟಿಟಿ ಸರ್ವೆಯಲ್ಲಿ ಡಿಜಿಟಲ್ ಆಗಿ ಏನೇನ್ ಯೂಸ್ ಮಾಡ್ಬೋದು, ಅಡ್ವಾನ್ಸ್ ಆಗಿ ಯಾವ ತರ ನಾವು ಕನ್ಸ್ಟ್ರಕ್ಷನ್ ಅಲ್ಲೆಲ್ಲ ಬಿಲ್ಡ್ ಮಾಡ್ಬೋದು ಅನ್ನೋದೆಲ್ಲ ಹೇಳ್ಕೊಟ್ರು ಮ್ಯಾಮ್. ಅಲ್ಲಿ ಬಂದಿರೋ ಎಕ್ಸ್ಪರ್ಟ್ಸ್ ಎಲ್ಲ ತುಂಬಾ ಸ್ಟೂಡೆಂಟ್ಸ್ ಅಂದ್ರು ಕೂಡ ಅವರು ನಮ್ದು ಡೌಟ್ಸ್ ಎಲ್ಲ, ಕ್ವೆರೀಸ್ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ರು. ಹೆಲ್ಪ್ಫುಲ್ ಆಯ್ತು ಮ್ಯಾಮ್ ಕಾನ್ಫರೆನ್ಸ್. ಓಕೆ, ಸೊ ಹೇಗೆ CMTI ಲೈಕ್ ಸ್ಟೂಡೆಂಟ್ಸ್ ನ ಒಂದು ಕಂಪನಿ ಜೊತೆ ಕನೆಕ್ಟ್ ಆಗ್ತಾರೆ? ಸೊ ಅದ ಹೆಂಗೆ, ಇವಾಗ ನೀನ್ ಕಾನ್ಫರೆನ್ಸ್ ಹೋಗ್ತೀಯಾ, ಮತ್ತೆ ಲಿಂಕ್ಡ್ಇನ್ ಅಲ್ಲಿ ಹೇಗೆ ನೀನ್ ಆಕ್ಟಿವ್ ಆಗಿರ್ಬೇಕು, ಮತ್ತೆ 500+ ಕಂಪನೀಸ್ ಜೊತೆ ನೀನ್ ಕನೆಕ್ಟೆಡ್ ಆಗಿರ್ಬೇಕು, ಅದ ಒಂದು ಗೈಡೆನ್ಸ್ ಎಲ್ಲ ಹೇಗೆ ನಿಂಗೆ CMTI ಕೊಡ್ತಾ ಇದೆ? ಮ್ಯಾಮ್, CMTI ಬೇಸಿಕ್ ಪ್ಲಾಟ್ಫಾರ್ಮ್ ಅಂದ್ರೆ ನಾವ್ ಯಾವ ತರ ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡ್ಕೋಬೇಕು, ಲೈಕ್ ಅದ್ ಹ್ಯೂಸ್ ಪ್ರಾಜೆಕ್ಟ್ಸ್ ಎಲ್ಲ ಇರುತ್ತೆ, ಎಕ್ಸ್ಪರ್ಟ್ಸ್ ಎಲ್ಲ ಇರ್ತಾರಲ್ಲ, ಅವ್ರನ್ನ ಡೈಲಿ ಫಾಲೋ ಮಾಡ್ಬೇಕು. ಅದ್ರಲ್ಲಿ ವೇಕೆನ್ಸೀಸ್ ಇದ್ರೆ, ಓಪನಿಂಗ್ಸ್ ಏನಾದ್ರು ಬಂದ್ರೆ ಅವರು ನಮ್ಗೆ ಅಲರ್ಟ್ ಬರುತ್ತೆ. ಅದ್ರಲ್ಲಿ ಡೈಲಿ ಅಪ್ಡೇಟ್ಸ್, ಏನೇನ್ ಅಡ್ವಾನ್ಸ್ ನಮ್ದು ಕನ್ಸ್ಟ್ರಕ್ಷನ್ ಅಲ್ಲಾಗ್ಲಿ ಯಾವ್ದ್ರಲ್ಲ ಆಗ್ಲಿ ಅಡ್ವಾನ್ಸ್ ಏನೇನ್ ಇದೆ ಅದೆಲ್ಲ ಗೊತ್ತಾಗುತ್ತೆ. ಡೈಲಿ ಅಪ್ಡೇಟ್ಸ್ ಎಲ್ಲ ಬರ್ತಾವ ಮ್ಯಾಮ್. ಫಾಲೋ ಮಾಡಿದ್ರೆ ನೆಟ್ವರ್ಕ್ ಅನ್ನು ಬಿಲ್ಡ್ ಮಾಡ್ಕೋಬಹುದು. ಕನೆಕ್ಷನ್ಸ್ ತುಂಬಾ ಮಾಡ್ಕೊಂಡ್ರೆ ನಮ್ಗೆ ಯೂಸ್ಫುಲ್ ಆಗುತ್ತೆ. ಓಕೆ, ಫೈನ್. ಸೊ ನಿಮ್ CMTI ಆಪ್ ಬಗ್ಗೆ ಹೇಳಿ. ಆಪ್ಸ್ ಬಗ್ಗೆ ತುಂಬಾ ಯೂಸ್ಫುಲ್ ಇದೆ ಮ್ಯಾಮ್ ಆಪ್ಸ್. ನಮ್ಗೆ ಕ್ಲಾಸಸ್ ಇವನ್ ಮಿಸ್ ಮಾಡಿದ್ರು ಕೂಡ ನಮ್ಗೆ ಅದ್ರಲ್ಲಿ ರೆಕಾರ್ಡಿಂಗ್ ಕ್ಲಾಸಸ್ ಎಲ್ಲ ಇರುತ್ತೆ, ನಾವು ನೋಡ್ಕೋಬಹುದು. ಇನ್ ಕೇಸ್ ಏನಾದ್ರು ಡೌಟ್ಸ್ ಬಂತು ನಮ್ಗೆ ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅಂದ್ರೂ ನಾವು ರೆಕಾರ್ಡಿಂಗ್ ಕ್ಲಾಸಸ್ ಎಲ್ಲ ಇರುತ್ತೆ ಮ್ಯಾಮ್, ಅದ್ರಲ್ಲಿ ಓಪನ್ ಮಾಡ್ಕೊಂಡು ನೋಡ್ಕೋಬಹುದು. ಕೋರ್ಸಸ್ ಮಾತ್ರ ತುಂಬಾ ಹೆಲ್ಪ್ಫುಲ್ ಆಗಿದೆ ಮ್ಯಾಮ್ ಅದ್ರಲ್ಲಿ ಬರ್ತಕ್ಕಂಥದ್ದೆಲ್ಲ. ಸೊ ಎಷ್ಟು ಲೈಕ್ ಸೆಲೆಬ್ರೇಷನ್ಸ್ ಎಲ್ಲ ಹೇಗ್ ನಡೆಯುತ್ತಲ್ಲಿ? ಲೈಕ್ ಮಂತ್ಲಿ ಅಲ್ಲ, ವೀಕ್ಲಿ ಒನ್ಸ್ ಇಲ್ಲಿ ಪ್ಲೇಸ್ಮೆಂಟ್ಸ್ ಆಗ್ತಾನೆ ಇರ್ತಾರೆ ಸ್ಟೂಡೆಂಟ್ಸ್. ಸೊ ಅದ್ರ ಬಗ್ಗೆ ಹೇಳ್ಬೋದಾ? ಎಸ್ ಮ್ಯಾಮ್, ಪ್ಲೇಸ್ಮೆಂಟ್ ಆಗಿ ಅದನ್ನ ಒಂಥರ ಬೇರೆ ಸ್ಟೂಡೆಂಟ್ಸ್ ಗೆ ನಾನು ಪ್ಲೇಸ್ ಆಗಿ ಈ ತರ ಮಾಡ್ಕೋಬೇಕು ಅನ್ನೋ ಒಂದು ಇದು ಬರುತ್ತೆ ಮ್ಯಾಮ್. ಆತರ ಸೆಲೆಬ್ರೇಟ್ ಮಾಡೋದ್ ನೋಡಿದ್ರೆ ಬೇಗ ನಾನು ಪ್ಲೇಸ್ ಆಗಿ ಸೆಲೆಬ್ರೇಟ್ ಮಾಡ್ಕೋಬೇಕು, ಆತರ ಎಲ್ಲ ಒಂಥರ ಮೋಟಿವೇಶನ್ ಆಗಿ ಇದೆ. ಏನ್ ಮಾಡಿದ್ರು ಸ್ಟೂಡೆಂಟ್ಸ್ ಫೇವರೇ ಇದೆ. ಓಕೆ, ಸೊ ನಮ್ ಸ್ಟಾಫ್ ಕೋಆರ್ಡಿನೇಷನ್ ಎಲ್ಲ ಹೇಗಿತ್ತು ಅನ್ನುವಂತಮ್ಮ? ಶೆಡ್ಯೂಲ್ ಆಗಿರ್ಲಿ, ಮೇನ್ ಅಟೆಂಡೆನ್ಸ್ ಆಗಿರ್ಲಿ, ಸೊ ಅದೆಲ್ಲ ಹೇಗಿತ್ತು? ಮ್ಯಾಮ್, ಡೈಲಿ ಅಟೆಂಡೆನ್ಸ್ ಮತ್ತೆ ಟೈಮ್ ಪಂಕ್ಚುಯಾಲಿಟಿ ಇದನ್ನೆಲ್ಲ ಮೇಂಟೈನ್ ಮಾಡ್ತಿರಲ್ಲ ಮ್ಯಾಮ್. ಇನ್ ಕೇಸ್ ನಾವ್ ಆಫೀಸ್ ಅಲ್ಲಿ ಹೋದ್ರು ಇದನ್ನ ನಾವು ಫಾಲೋ ಮಾಡಿದ್ರೆ ಇದೇ ಕಂಟಿನ್ಯೂ ಆಗುತ್ತೆ. ಮತ್ತೆ ಪ್ರಾಪರ್ ಅಟೈರ್, ಮತ್ತೆ ಟೈಮ್ ಪಂಕ್ಚುಯಾಲಿಟಿ ಆಗಿರ್ಬೋದು, ಅಟೆಂಡೆನ್ಸ್ ಆಗಿರ್ಬೋದು, ತುಂಬಾ ಪರ್ಟಿಕ್ಯುಲರ್ ಆಗಿ ಮಾಡ್ತಾರೆ ಮ್ಯಾಮ್. ಅದ್ರಿಂದ ನಮ್ಗೆ ಮುಂದೆ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗುವಂತ ಕಾನ್ಫಿಡೆನ್ಸ್ ಕೂಡ ಬರುತ್ತೆ. ಓಕೆ, ಸೊ ನಿಮ್ ಫ್ರೆಂಡ್ಸ್ಗೆ ಏನ್ ಹೇಳ್ಬೇಕಿದೆ? ನಿಮ್ ಫ್ರೆಂಡ್ಸ್, ನಿಮ್ ಜೂನಿಯರ್ಸ್ ಅವ್ರಿಗೆಲ್ಲ? ಪಾಸ್ಟ್ ಔಟ್ ಆಗಿ ಬಂದಿರೋರ್ಗೆ ನಮ್ಗೆ ಲೇಟ್ ಆಗಿ ಗೊತ್ತಾಯ್ತು CMTI ಬಗ್ಗೆ. ಆ ತರ ಮಾಡ್ಕೋಬೇಡಿ. ತುಂಬಾ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅದ್ರ ಬಗ್ಗೆ ರಿವ್ಯೂಸ್ ಎಲ್ಲ ನೋಡ್ಕೊಂಡು ಬೇಗ ಅರ್ಲಿಯರ್ ಜಾಯ್ನ್ ಆದ್ರೆ ನಮ್ದು ಕರಿಯರ್ ಬೇಗ ಬಿಲ್ಡ್ ಮಾಡ್ಕೋಬಹುದು ಅಂತ ಸಜೆಸ್ಟ್ ಮಾಡ್ತೀನಿ ನಾನು. ಇಟ್ಸ್ ಟೋಟಲಿ ನೈಸ್ ಮ್ಯಾಮ್ CMTI. ಓಕೆ, ಸೊ ಥ್ಯಾಂಕ್ ಯು ಹನುಮಂತಮ್ಮ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಫೀಡ್ಬ್ಯಾಕ್. ಆಲ್ ದ ಬೆಸ್ಟ್ ನಿಮ್ Thank you ಫ್ಯೂಚರ್ಗೆ. ma'am. Thank you so ಅಂಡ್ much. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಫಾರ್ ಯೋರ್ ಪ್ಲೇಸ್ಮೆಂಟ್ಸ್. Thank you ಥ್ಯಾಂಕ್ ma'am. ಯು ಹನುಮಂತಮ್ಮ. I would like to thanks to all CMTI staffs ma'am, especially ಥ್ಯಾಂಕ್ Ashok sir, Shweta ma'am, Aruna ma'am, all. Thank you. ಥ್ಯಾಂಕ್ ಯು.